ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ. ನಾವು ಇನ್ನೇನು ಹತ್ತತ್ರ 1Kಗೆ ತುಂಬ ಹತ್ರ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಆಲ್ಸೋ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಧ್ಯಾಹ್ನ ದೋಸೆ ಮಾಡ್ಕೊಳ್ಳೋಣ. ಬೆಳಗ್ಗೆನೂ ದೋಸೆ ಇತ್ತು, ಬಟ್ ಮಧ್ಯಾಹ್ನನೂ ಮಾಡ್ಕೊಳ್ಳೋಣ, ಪರವಾಗಿಲ್ಲ ಅದನ್ನೇ ಅಂತ ಹೇಳಿಬಿಟ್ಟು ಪುಡಿ ದೋಸೆ ಮಾಡ್ಕೊಳ್ಳೋಣ ಫಾರ್ ಅ ಚೇಂಜ್ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಪುಡಿನ ಹಾಕ್ಕೊಂಡು ದೋಸೆ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಪ್ರಸಾದ ಉಳಿದಿತ್ತು, ಅಮ್ಮ ಅದನ್ನು ಕೊಡ್ತಾಯಿದ್ರು, ತಿಂದ್ವು. ಕೀರ್ತನೂ ಕೂಡ ಬಂದಿದ್ಲು ಅಷ್ಟೊತ್ತಿಗೆ. ಅವಳು ಕಾಲೇಜ್ ಮುಗಿಸ್ಕೊಂಡು, ಪಾಪು ಕೂಡ ಆಟ ಆಡ್ತಾ ಇದ್ಲು. ಕಾಫಿ ಟೈಮ್ ಆಗಿದ್ರಿಂದ ನಾವು ತಿನ್ನೋಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಸೊ ಹಾಗಾಗಿ ಕಾಫಿನೂ ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಕಾಫಿನೂ ಮುಗಿಸ್ಕೊಂಡ್ವು. ಆಗಲೇ ಊರಿಂದ ಅತ್ತೆ ಕೂಡ ಬಂದಿದ್ದರು, ಬಟ್ ಅವ್ರೇನು ಇರಲಿಲ್ಲ, ಹೊರಟರು. ಆ್ಯಂಡ್ ಪಾಪು ಒಂದು ಸ್ವಲ್ಪ ಆಟಾಡ್ತಾ ಇದ್ಲು. ಕೀರುನು ಅವ್ರ ಮನೇಲಿ ಕೆಲಸ ಇತ್ತು ಅಂತ ಅವಳು ಹೋದ್ಲು. ಪಾಪುನು ಹಾಗೆ ಆಟಾಡ್ಕೊಂಡು ನನ್ನ ತೊಡೆ ಮೇಲೇ ಮಲ್ಕೊಂಡ್ಲು. ಆಮೇಲಿಂದ ಒಂದು ಸ್ವಲ್ಪ ಈ ಹಿಚ್ಕಿದವರೆ ಬೇಳೆ ಎಲ್ಲ ನಮ್ಮ ಮನೇಲಿ ಇತ್ತು, ಅದನ್ನೆಲ್ಲ ನಮ್ಮಮ್ಮ ಒಣಗಿಸಿಡ್ತಾ ಇದ್ದಾರೆ. ಯಾವ ಸತಿನೂ ಈ ಥರ ಎಲ್ಲ ಮಾಡಿಲ್ಲ, ಬಟ್ ಈ ಸತಿ ಜಾಸ್ತಿ ನಮ್ಮನೇಲೇ ಬೆಳೆದಿರೋದ್ರಿಂದ ಒಂದು ಸ್ವಲ್ಪ ಹಿಚ್ಕಿಡೋಣ ಅಂತ ಹೇಳಿ ಆ ಥರ ಮಾಡಿದ್ದಾರೆ ಅಷ್ಟೇ. ನಂಗೆ ಒಣಗಿಸಿ ಯೂಸ್ ಮಾಡೋದು ನನಗೇನು ಅಷ್ಟು ಇಷ್ಟ ಆಗಲ್ಲ, ಫ್ರೆಶ್ ಆಗಿ ತಿನ್ನೋದೇ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಸಂಕ್ರಾಂತಿಗೆ ಒಂದು 2-3 ದಿವಸದ ಹಿಂದೆನೇ ನಾವು ಕೊಬ್ಬರಿ ಮತ್ತು ಬೆಲ್ಲನ ಹೆಚ್ಕೋಬೇಕಾಗತ್ತೆ, ಯಾಕೆಂದರೆ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಒಂದು ಕೊಬ್ಬರಿ ಏನೋ ಹೆಚ್ಚಿದೆ ಅಷ್ಟೇ. ಅಷ್ಟೊತ್ತಿಗೆ ಈ ಪುಟಾಣಿ ಎದ್ಲು. ಎಷ್ಟು ತೊಂದರೆ ಮಾಡ್ತಿದ್ಲು ಅಂದರೆ ನಮಗೆ ಹೆಚ್ಚೋಕ್ಕೆ ಆಗಲಿಲ್ಲ. ಅಮ್ಮ ಒಂದು ಅರ್ಧ ಬೆಲ್ಲ ಹೆಚ್ಚಿದ್ರು ಅಷ್ಟೇ, ನಾನೊಂದು ಕೊಬ್ಬರಿ ಹೆಚ್ಚಿದೆ. ಆಮೇಲಿಂದ ಅಮ್ಮ ಒಂದು ಸ್ವಲ್ಪ ಎತ್ಕೊಂಡು ಹೋಗ್ತೀನಿ ತಡಿ ಅಂತ ಹೇಳಿದರು. ಎತ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಳಿಸಿ ಮಿಕ್ಕಿದಂಥ ಕೊಬ್ಬರಿನೆಲ್ಲ ನಾನು ಒಂದಷ್ಟೇ ಹೆಚ್ಚಿದ್ದು. ಆಗಲಿಲ್ಲ, ನನಗೂ ಯಾಕೋ ತುಂಬ ಸೊಂಟ ಬೇರೆ ನೋವಾಯಿತು. ಅವಳು ಹಿಂಗೆ ಎಳೆದಾಡೋದು, ನಾನು ನೋಡೋದು, ಅಳೋದು ಆ ಥರ ಎಲ್ಲ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಮತ್ತೆ ನಾಳೆಯಿಂದ ಕುತ್ಕೋಬೇಕು ಹೆಚ್ಚೋದಕ್ಕೆ. ಫೋಟೋಶೂಟ್ ಆರದು ಗುಂಡಿ. ಅಯ್ಯೋ ಸ್ಮೈಲ್ ನೋಡ್ರಪ್ಪ, ನಮ್ಮ ಹುಡುಗಿ ಸ್ಮೈಲು. ಆ್ಯಂಡ್ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಆಂಟಿ ಮನೆಗೆ ಬಂದೆ. ಪಾಪುದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ನಾಮಕರಣದಲ್ಲಿ ಅವಳಿಗೆ 5 ಮಂತ್ಸ್ ಅಷ್ಟೇ ಆಗಿತ್ತು. ಸೊ ಜಾಸ್ತಿ ಫೋಟೋಸ್ ಇಲ್ಲ ಅವಳದು ಅಂತ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಫೋಟೋಸ್ ತೆಗೆದು ಸಾಫ್ಟ್ ಕಾಪಿ ಕೊಟ್ಟರೆ ಅವರು ಈ ಒಂದು ಏನು ಆಲ್ಬಮ್ನು ನಾವು ಕೂಡ ಅದಕ್ಕೋಸ್ಕರ ಡಿಲೇ ಮಾಡಿದ್ದೀವಿ. ಒಂದು ಸ್ವಲ್ಪ ಜಾಸ್ತಿ ಫೋಟೋಸ್ ತೆಗೆದು ಕೊಡೋಣ, ಅವಳದು ಒಂದು ಸ್ವಲ್ಪ ಜಾಸ್ತಿ ಇರಲಿ ಫೋಟೋಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಬಟ್ ಅವಳಿಗೆ ಎಷ್ಟು ಪೇಷನ್ಸ್ ಬೇಕಂದರೆ ಅವಳನ್ನ ರೆಡಿ ಮಾಡೋಕ್ಕೆ ಅಪ್ಪ ಸಾಕು ಮಾಡ್ತಾಳೆ. ಇವತ್ತು ಬರೀ 2 ಡ್ರೆಸ್ ಹಾಕಿ ನಾನು ಫೋಟೋಶೂಟ್ ಮಾಡೋಕ್ಕಾಗಿದ್ದು 1 ಅವರಲ್ಲಿ. ಆ್ಯಂಡ್ ಪರವಾಗಿಲ್ಲ, ಒಂದೊಂದು ಸತಿ ನಗ್ತಾಳೆ. ಈ ಥರ ಡ್ರೆಸ್ ಹಾಕ್ದಾಗಂತೂ ನನ್ನ ಮಗಳು ನಗದೇ ಇಲ್ಲ. ಅವಳು ನಗ್ಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅದಕ್ಕೆ ನಾನು ಕೀರ್ತನೆ ಎಷ್ಟು ಕಷ್ಟಪಡ್ತಾಳೆ ನೋಡಿ ನಗ್ಸೋದಕ್ಕೆ ಅವಳನ್ನ. ಆ್ಯಂಡ್ ಇದು ಸೆಕೆಂಡ್ ಡ್ರೆಸ್, ಗ್ರೀನ್ ಕಲರ್. ಸೊ ಇದಕ್ಕೆ 2 ಜುಟ್ಟು ಹಾಕಿದ್ದೆ, 1 ಜುಟ್ಟು ಬಿಚ್ಬಿಟ್ಟು ಅದಕ್ಕೆ ಹಾಕೋಷ್ಟೊತ್ತಿಗೆ ತುಂಬಾ ಸರ್ಕಸ್ ಮಾಡಿ ಹಾಕ್ಸ್ಕೊಂಡು ಕರ್ಕೊಂಬಂದೆ. ಆ್ಯಂಡ್ ಆ ಡ್ರೆಸ್ಸು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನಮ್ಮ ಪಾಪಗೆ ನಾಮಕರಣದಲ್ಲಿ. ಸೊ ಅವಾಗ ಅವಳಿಗೊಂದು ಸ್ವಲ್ಪ ದೊಡ್ಡದಾಗ್ತಿತ್ತು, ಇವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಅದನ್ನು ಹಾಕಿ ಫೋಟೋಶೂಟ್ ಮಾಡಿದೆ ಇವತ್ತು. ಆ್ಯಂಡ್ ಮನೆಗೆ ಬಂದು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ತೊಳ್ಕೊಂಡು ಅಮ್ಮನೂ ಕೂಡ ಸಂಘಕ್ಕೆ ಹೋಗಿದ್ರು ಅಂತೇಳಿ ನಾನೇ ಪಾತ್ರೆ ತೊಳೆದೆ. ಆ್ಯಂಡ್ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಿದ್ದೀನಿ. ಎವ್ರಿ ಈವ್ನಿಂಗ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಡೈಲಿ ನಾವು ದೀಪ ಹಚ್ತೀವಿ ಮನೆಗೆ. ಸೊ ಹಾಗಾಗಿ ಸಂಜೆ ಬಂದು ದೀಪ ಹಚ್ಕೊಂಡೆ. ಆ್ಯಂಡ್ ಒಂದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಕಾಫಿ ಬದಲು ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸೊ ಏನಿದು ಮಿಲ್ಕ್ ಶೇಕ್ ಅಂದರೆ ಡ್ರೈ ಫ್ರೂಟ್ಸಿಂದು. ಸೊ ಈ ಥರ ಮನೆಯಲ್ಲೇ ಹಣ್ಣುಂಡೆ ಅಂತೆಲ್ಲ ಮಾಡಿರ್ತಾರಲ್ವ. ಸೊ ಇದನ್ನು ನನಗೆ ಡೈರೆಕ್ಟಾಗಿ ತಿನ್ನೋಕೆ ಇಷ್ಟ ಆಗಲಿಲ್ಲದ ಟೈಮಲ್ಲಿ ನಾನು ಈ ಥರ ಮಿಲ್ಕ್ ಶೇಕ್ ಮಾಡ್ಕೋತೀನಿ. ನೀವು ಕೂಡ ಮಾಡ್ಕೋಬೋದು, ಈ ಥರ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಾಗೆ ತಿನ್ನೋಕೆ ಇಷ್ಟ ಆಗಿಲ್ಲ ಅಂದರೆ. ಸೊ ನಾನು 2 ಇಲ್ಲಿ ಉಂಡೆಯನ್ನು ತೊಗೊಂಡಿದ್ದೀನಿ, ಅಂಟುಂಡೆನ. ಅದಕ್ಕೊಂದು ಸ್ವಲ್ಪ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಟ್ರೈ ಮಾಡಿಬಿಟ್ಟು ನಮಗೆ ಹೇಳ್ರಿ, ಅಷ್ಟು ಚೆನ್ನಾಗಿರುತ್ತೆ. ನಿಮಗದು ನೀವು ಉಂಡೆಲಿ ಮಾಡಿರೋದು ಅಂತಲೇ ಅನಿಸಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಮಾಡಿರೋ ಥರ ಫೀಲ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತಿಗೆ ಕೂಡ ಒಳ್ಳೆಯದು. ನಾನು ಜಸ್ಟ್ ಬೆಳಗ್ಗೆಯಿಂದ ಕಾಫೀಸ್ ಎಲ್ಲ ಜಾಸ್ತಿ ಕುಡ್ದಿದ್ವಿ ಅಂತೇಳಿ ಈ ಡ್ರಿಂಕ್ನ ಮಾಡಿಕೊಂಡೆ. ಈ ಡ್ರಿಂಕ್ ಮಾಡುವಾಗ ನನ್ನ ಮಗಳು ಆಗಲೇ ಆಂಟಿ ಮನೆಯಲ್ಲಿ ಸಾಕಾಯಿತು ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ನಾನು ನೋಡ್ತಾ ಇದ್ಲು. ಏನು ಮಾಡ್ತಾ ಇದೀಯ ನೀನು, ನಾನು ಎತ್ಕೊಂಡಿಲ್ಲ ಅಂತ ಗುರಾಯಿಸ್ತಾ ಇದ್ಲು. ಮುಸುಡಿನೂ ಈ ಥರ ಮಾಡಿಕೊಂಡು.
ಆ್ಯಂಡ್ ಇವಾಗ ಮಂಡ್ಯ ಸ್ಟೈಲಲ್ಲಿ ಯಾವ ರೀತಿ ಗುಡ್ಗಾರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ಗೆ ಕಾಳನ್ನ ಬೇಯಕ್ಕೆ ಹಾಕ್ಕೊಂಡಿದ್ದಾರೆ. ಅದ್ರದ್ದು ಕಟ್ಟು ಮತ್ತು ಕಾಳು ಬೇಕು ಅಂತ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಬ್ಯಾಡಗಿ ಹಾಕಿದ್ರೆ ಒಂದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಜಾರ್ಗೆ ಆ ಹುರಿದಿದ್ದಂಥ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು, ಜೀರಿಗೆ, ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಫಸ್ಟ್ಗೆ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಜೊತೆಗೆ ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದ್ರದ್ದೊಂದು ಸ್ವಲ್ಪ ಕಾಳು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೋತಾರೆ. ಅದ್ರದ್ದೇ ಕಾಳಿಂದೆ ಕಟ್ಟು ಹಾಕೋತಾರೆ. ಇದನ್ನು ಎಷ್ಟು ದಿನನಾದರೂ ನೀವು ಪ್ರಿಸರ್ವ್ ಮಾಡ್ಬೋದು. ಹೊರಗೆ ಒಂದು ವಾರ ಪ್ರಿಸರ್ವ್ ಮಾಡ್ಬೋದು, ಫ್ರಿಜ್ಜಲ್ಲಿ ಒಂದು 15 to 20 ಡೇಸ್ ಪ್ರಿಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಖಾರ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಕಾಳು ಅಥವಾ ಸೊಪ್ಪನ್ನು ಬೇಯಿಸ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಾನು ತುಂಬ ದಿನ ಆಗಿತ್ತು ಮುದ್ದೆ ಮಾಡೇ ಇರಲಿಲ್ಲ, ತುಂಬ ರೂಢಿನೇ ತಪ್ಪೋಗಿದೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇವತ್ತು ಮುದ್ದೆ ಮಾಡ್ಕೊಳ್ಳೋಣ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ಗೆ ಇಲ್ಲಿ ಮುದ್ದೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಈ ರಾಗಿ ಅಂಬ್ಲಿ ಥರ ಮಾಡ್ಕೋತಾರಲ್ಲ ಆ ಥರ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಹಿಟ್ಟು ಹಾಕಿ ಕಲಿಸ್ಕೊಳ್ತೀನಿ. ಯಾಕೆಂದರೆ ಮುದ್ದೆ ಬೇಗ ಜಾಸ್ತಿ ಗಂಟಾಗಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ, ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ. ಮುದ್ದೆ ಬೆಂದಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಚೂರು ಕೈನ ಹಸಿ ಮಾಡಿಕೊಂಡು ಪ್ರೆಸ್ ಮಾಡಿ ನೋಡಿ, ಅದು ಅಂಟಿಲ್ಲ, ನೀಟಾಗಿ ಈ ಥರ ಉಂಡೆ ಥರ ಬರ್ತಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ಟಿಕ್ಕಿ ಥರನೂ ಆಗಲ್ಲ, ಚೆನ್ನಾಗಿ ಫ್ಲೇವರ್ ಆಗೂ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಬೇಕು, ಜಾಸ್ತಿ ತಿನ್ನಬೇಕು ಮುದ್ದೆ ಅಂತ ಅನಿಸುತ್ತೆ. ಸೊ ನಾನು ತುಂಬ ದಿನ ಆಗಿತ್ತು ಅಂತೇಳಿ ಅಮ್ಮಂಗೆ ನಾನೇ ಮಾಡ್ತೀನಿ ಬಿಡು ಮಮ್ಮಿ ಇವತ್ತು ಅಂತ ಹೇಳಿ ಮಾಡಿದೆ. ನಾವೇನು ಮುದ್ದೆ ನಾನು ಊಟ ಮಾಡಲಿಲ್ಲ, ಅಮ್ಮ ಮಾತ್ರ ಊಟ ಮಾಡಿದ್ರು. ಅಜ್ಜಿಗೆ ಮುದ್ದೆ ಬೇಕು ಅಂತ ಹೇಳಿದ್ಲು ಕೀರು, ಹಾಗಾಗಿ ಒಂದು ಸ್ವಲ್ಪ ಮುದ್ದೆ ಕಟ್ಕೊಡೋಣ ಅಂತೇಳಿ ನಾನು ಇಲ್ಲಿ ಮುದ್ದೆ ಮಾಡ್ತಾಯಿದ್ದೆ ಅಷ್ಟೇ. ಸೊ ನಮ್ಮ ಮನೇಲೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಮುದ್ದೆ ಇರಲೇಬೇಕು. ಸೊ ಹಾಗಾಗಿ ಇಲ್ಲೇ ರೂಢಿ ಮಾಡ್ಕೊಂಡು ಹೋಗಬೇಕು, ಇನ್ನು ಎಲ್ಲ ಕಲಿಬೇಕು ಮತ್ತೆ ಹೊಸ್ದಾಗಿಂದ ಅಂತೇಳಿ ಕಲ್ತ್ಕೊತಾ ಇದ್ದೀನಿ ಅಷ್ಟೇ. ಪಾಪುಗೆ ಫುಡ್ನ ರೆಡಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಅವಳಿಗೆ ಇವತ್ತು ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ನ ಬೇಯಕ್ಕೆ ಹಾಕಿದ್ದೀನಿ. ಕಾಳಿದೆ ಅಲ್ಲ ಅದ್ರದ್ದೇ ಕಾಳು ಹಾಕಿ ರುಬ್ಬಿ ತಿನ್ಸೋಣ ಅಂತ ಹೇಳಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಮುದ್ದೆ ಬಸ್ಸಾರು ರೆಡಿ ಆಯಿತು ಮಂಡ್ಯ ಸ್ಟೈಲು. ಆ್ಯಂಡ್ ನನ್ನ ಊಟ ಇದು, ಅನ್ನಕ್ಕೆ ಕಾಳು, ಸಾರು, ತುಪ್ಪ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೀಗೆ ತಿಂತೀನಿ ಇದನ್ನು. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ತಿನ್ನೋದಕ್ಕೆ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಆ್ಯಂಡ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ 1K ಫಾಲೋವರ್ಸ್ಗೆ ತುಂಬ ಹತ್ತಿರ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 1K ಫ್ಯಾಮಿಲಿನ ಬೇಗ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.